ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ಮಾತುಕತೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಈಗ ಕತೆಯ ಮುಂದಿನ ಭಾಗವನ್ನ ಮುಂದುವರಿಸೋಣ. ಕಾರಿನಿಂದ ಇಳಿದಿದ್ದು ಬೇರೆ ಯಾರೂ ಅಲ್ಲ, ಆನಂದ್, ಅವನ ತಂದೆ ದೇವರಾಜ್ ಮತ್ತೆ ಅವನ ತಾಯಿ. ಆ ಬಿಗುವಿನ ಪರಿಸ್ಥಿತಿಯಲ್ಲಿ ಅನಗತ್ಯವಾದ ಅತಿಥಿಗಳಾಗಿ ಅವರು ಒಳಗಡೆ ಬಂದಾಗ ಬಂದು ನಿಂತವರನ್ನ ಕಂಡ ತಕ್ಷಣ ರಾಣಾ ಹೃದಯ 1 ನಿಮಿಷ ನಿಂತು ಬಡ್ಕೊಂಡಿತ್ತು. ಆಘಾತದಲ್ಲಿ ಮರಗಟ್ಟದವನು ಸಡನ್ ಆಗಿ ತಿರುಗಿ ಪ್ರೀತಿನ ನೋಡ್ದ. ಪ್ರೀತಿಯ ಕಣ್ಣುಗಳಲ್ಲೂ ಅದೇ ಅಚ್ಚರಿ. ಇಬ್ರು ಸೇರಿ ರುದ್ರನನ್ನ ನೋಡಿದ್ರೆ ಅವಳೇನು ತಿಳಿಯದವಳಂತೆ ಮರುಳಾಗಿ ನಿಂತಿದ್ಲು. ಅಲ್ಲಿ ನೆರೆದಿದ್ದ ಮೌನವನ್ನ ಒಡೆದುಕೊಂಡು ಕರ್ಣ ಆಕ್ರೋಶದಿಂದ ಮುಂದೆ ಬಂದ. ರಾಣಾ ಕಿವಿಯೊಳಗಡೆ, ಯಾರು ಬರಲ್ಲ ಅಂತ ತಾನೇ ಹೇಳಿದ್ದು, ಮತ್ತೆ ಇವ್ರಿಗ್ಯಾರು ಹೇಳಿದ್ರು ಅಂತ ಕರ್ಣ ಗರ್ಜಿಸಿದಾಗ ರಾಣಾ ತನ್ನ ತಲೆಯನ್ನ ಅಲ್ಗಾಡ್ಸಿ, ನಾನು ಹೇಳಲಿಲ್ಲ ಅಂದ ಅಚ್ಚರಿಯಿಂದ. ಪ್ರೀತಿ ಮತ್ತೆ ರುದ್ರನು ತಾವು ಯಾರಿಗೂ ಹೇಳಲಿಲ್ಲ ಅನ್ನೋದನ್ನ ತಮ್ಮ ದೃಷ್ಟಿಯಿಂದಲೇ ಖಚಿತಪಡಿಸ್ಕೊಂಡ್ರು. ಆದ್ರೆ ಅಲ್ಲಿ ಕೂತಿದ್ದ ಆರಾಧನಾಗೆ ದೇಹ ನಡುಗತೊಡಗಿತ್ತು. ಇದುವರೆಗೂ ಅವಳು ಅಣೆಕಟ್ಟು ಕಟ್ಟಿ ತಡೆದು ಹಿಡ್ದಿದ್ದ ಕಣ್ಣೀರು ಈಗ ಬಂಡೆ ಕಲ್ಲುಗಳಂತೆ ಭಾರವಾಗಿ ಅವಳ ಕಣ್ಣುಗಳಿಂದ ಉರುಳಿದ್ವು. ಆ ಹನಿಗಳು ಅವಳ ಕೆನ್ನೆಗಳ ಮೇಲೆ ಜಾರಿ ರೇಷ್ಮೆ ಸೀರೆಯನ್ನ ನೆನೆಸಿದ್ವು. ಆನಂದ್ ಮತ್ತೆ ಅವನ ಪೋಷಕರು ಅವರ ಮುಂದೆ ಬಂದು ನಿಂತರು. ಅಲ್ಲಿ ನಡೀತಾ ಇದ್ದ ಆ ರಹಸ್ಯ ಸೀಮಂತದ ಏರ್ಪಾಟುಗಳನ್ನ ಕಂಡ ತಕ್ಷಣ ಅವರ ಮುಖದಲ್ಲಿ ಒಂದು ರೀತಿಯ ಅಣಕ ಮತ್ತೆ ಆಘಾತ ಮಿಶ್ರಿತವಾಗಿತ್ತು. ರಾಣಾ, ಏನ್ ನಡೀತಾ ಇದೆ ಇಲ್ಲಿ? ನಿನ್ ತಂಗಿಗೆ ಸೀಮಂತನ ಅಂತ ಅರ್ಜುನ್ ಒಂದ್ ರೀತಿಯ ವ್ಯಂಗ್ಯದೊಂದಿಗೆ ಕೇಳಿದಾಗ ರಾಣಾ ತನ್ನ ಆತಂಕವನ್ನ ಮುಚ್ಚಿಟ್ಕೊಳ್ಳೋಕೆ ಪ್ರಯತ್ನಿಸ್ತ. ಹೌದು ಕಣೋ ಮಚ್ಚ, 7ನೇ ತಿಂಗಳು ಮುಗಿತಾ ಬಂತಲ್ವಾ, ಅದಕ್ಕೆ ಪಾಪುಗೆ ಮನೆಯಲ್ಲಿ ಸಿಂಪಲ್ ಆಗಿ ಒಂದು ಸೀಮಂತ ಮಾಡೋಣ ಅನ್ಕೊಂಡ್ವು. ಆದ್ರೆ ನಿಮಗ್ ಹೇಗ್ ಗೊತ್ತಾಯ್ತು ಅಂತ ಕೇಳ್ದ ರಾಣಾ. ಸೀಮಂತ ನಡೀತಾ ಇರೋದು ನಮಗ್ ಗೊತ್ತಿಲ್ಲ, ನಾವು ಮದ್ವೆ ವಿಷಯವಾಗಿ ಮಾತಾಡೋಣ ಅಂತ ಬಂದಿದೀವಿ. ಇಲ್ಲಿಗ್ ಬಂದ್ರೆ ಹೀಗೆ ಒಂದು ಸಮಾರಂಭ ನಡೀತಿದೆ ಅಂದ ಆನಂದ್. ಆಗ ದೇವರಾಜ್ ಮಧ್ಯ ಪ್ರವೇಶಿಸಿ, ಏನ್ ರಾಣಾ, ನಾವು ನಿಮ್ಮ ಮಾವ ಅತ್ತೆ, ನಮ್ಮ ಮಗಳನ್ನ ನಿಮ್ಮ ಮನೆಗೆ ಮದ್ವೆ ಮಾಡ್ಕೊಟ್ಟಿದೀವಿ. ನಿಮ್ಮ ತಂಗಿ ನಮ್ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ. ನಿಮ್ ಮನೆಯಲ್ಲಿ ಹೀಗೆ ಒಂದು ಸಮಾರಂಭ ನಡೆಯುವಾಗ ನಮ್ಗೆ ಹೇಳಲಿಲ್ಲ? ನಮ್ಗಿರೋ ಗೌರವ ಎಷ್ಟೇನಾ? ನಿಮ್ಮನ್ನ ಹೊರಗೆ ಮಕ್ಕಳಂತೆಯೇ ಪರಿಚಯಿಸದ ನಿಮ್ಮ ತಂದೆಯನ್ನ ನಿಮ್ಮನ್ನ ಶತ್ರುವಾಗಿ ನೋಡೋ ನಿಮ್ಮ ಅಣ್ಣನನ್ನ ಕೂಡ ಕರೆದಿದ್ದೀರ. ಮರ್ಯಾದೆ ಇರೋ ಮಾವ ಅತ್ತೆನ ಯಾಕೆ ಕರೀಲಿಲ್ಲ ಅಂತ ಅಧಿಕಾರದಿಂದ ಕೇಳಿದಾಗ ಪ್ರೀತಿ ಸಿಡಿದೆದ್ಲು. ಅಪ್ಪ, ಈಗ ಯಾಕೆ ಅನಾಗತ್ಯವಾಗಿ ಅವ್ರ ಹತ್ರ ಜಗಳ ಮಾಡ್ತಿದ್ದೀರಾ? ನಾವ್ ಹೇಳೋದ್ ಕೇಳಿ, ಇದು ನಮ್ಮನೆಗೆ ಸೀಮಿತವಾಗಿ ಮುಗಿಸ್ಕೊಳ್ಳೋಣ ಅಂತ ನಾವೇ ನಿರ್ಧರಿಸಿದೀವಿ. ನಮ್ಮ ಮಾವ ನಮ್ಮನ್ನ ಪರಿಚಯಿಸ್ತಾ ಇದ್ರು, ಅವರು ಇವ್ರ ತಂದೆ. ಆ ಹಕ್ಕಿನಲ್ಲಿ ಬಂದಿದ್ದಾರೆ. ಕರ್ಣ ಆರಾಧನಾಳ ಅಣ್ಣ ಆ ಹಕ್ಕಿನಲ್ಲಿ ಇದ್ದಾನೆ. ನಾವು ಕರಿಬೇಕನ್ಕೊಂಡ್ರೆ ಮಾತ್ರ ನಿಮ್ಮನ್ನ ಕರಿತೀವಿ. ಅನಗತ್ಯವಾಗಿ ಜಗಳ ಮಾಡ್ಬೇಡಿ ಅಂತ ಪ್ರೀತಿ ಗುಡುಗಿದ್ಲು. ಚೆನ್ನಾಗಿದೆ ನೀನ್ ನ್ಯಾಯ, ಹೆತ್ತ ತಂದೆ ತಾಯಿ ಹತ್ರ ಮಾತಾಡೋ ರೀತಿ ನೋಡು ಅಂತ ದೇವರಾಜ್ ಅವಳನ್ನ ಅಡಗಿಸಿದವರು ರಾಣಾನತ್ತ ತಿರುಗಿದ್ರು. ಓಕೆ ಹೇಳಿ ಅಂದ್ರೆ ನೀವು ಮಾಡಿದ್ದೆಲ್ಲ ಸರಿ, ಆದ್ರೆ ಹುಡುಗಿ ಮಾತ್ರ ಯಾಕೆ ಒಂಟಿಯಾಗಿ ಕೂತಿದ್ದಾಳೆ? ನಮ್ ಪದ್ಧತಿ ಪ್ರಕಾರ ಸಾರಿ ನಿಮ್ ಹಾಸನದ ಪದ್ಧತಿ ಪ್ರಕಾರ ಹುಡುಗಿ ಮತ್ತೆ ಹುಡುಗನನ್ನ ಒಂದೇ ಕಡೆ ಕೂರ್ಸಿ ಸೀಮಂತ ಮಾಡ್ತೀವಲ್ವಾ? ಆ ಅರ್ಜುನ್ ಎಲ್ಲಿ? ಅವನನ್ನ ಯಾಕೆ ಕರೀಲಿಲ್ಲ ಅಂತ ಅವರು ಅಣುಕವಾಗಿ ಕೇಳಿದ ಆ ಕ್ಷಣ ಆರಾಧನಳ ಹೃದಯವೇ ಚೂರಾಯ್ತು. ಅವಳ ಮೌನ ಒಂದು ದೊಡ್ಡ ಆರ್ಥನಾದವಾಗಿ ಸಿಡಿತು. ಅಲ್ಲಿವರೆಗೆ ಸುಮ್ನೆ ಅಳ್ತಾ ಇದ್ದವಳು ಈಗ ತನ್ನ ಮುಖವನ್ನ ತನ್ನ ಕೈಗಳಿಂದ ಮುಚ್ಕೊಂಡು ಜೋರಾಗಿ ಅಳತೊಡಗಿದ್ಲು. ಅವಳ ಒಂದು ಕೈ ಮುಖವನ್ನ ಒತ್ತಾಗಿ ಹಿಡ್ದಿದ್ರೆ ಮತ್ತೊಂದು ಕೈ ಗಾಳಿಯಲ್ಲಿ ನಡುಕ್ತಾ ತನ್ನ ಕೆನ್ನೆಯನ್ನ ಮುಟ್ಕೊಳ್ತಿತ್ತು. ಆ ಅಳುವಿನಲ್ಲಿ ಅಷ್ಟು ವರ್ಷಗಳ ನೋವು, ಈ ಸಮಾಜ ತನಗೆ ಕೊಟ್ಟಿರೋ ಅಪವಾದ ಅನ್ನೋ ಮುದ್ರೆಯ ನೋವು ಮಿಶ್ರಿತವಾಗಿತ್ತು. ಆ ಆರ್ಥನಾದ ರಾಣನನ್ನ ಸಂಪೂರ್ಣವಾಗಿ ಒಡೆದು ಹಾಕಿತ್ತು. ತನ್ನ ತಂಗಿ ಒಂದು ಹೆಣದಂತೆ ಅಲ್ಲಿ ಕೂತು ಗೌರವ ಹೋದ ಸ್ಥಿತಿಯಲ್ಲಿ ಅಳ್ತಿರೋದನ್ನ ನೋಡೋಕಾಗದೆ ಅವನು ಕುಸಿದು ನಿಂತ. ಸಾಕು ನಿಲ್ಸಿ ಮಾವ ಎಂದ ರಾಣಾನ ಸಿಂಹದಂತಹ ಧ್ವನಿ ಆ ಹಾಲ್ ಪೂರ್ತಿ ಅದ್ರೋಕೆ ಕಾರಣವಾಯಿತು. ಅವನ ಕಣ್ಣುಗಳು ಕೆಂಪಾಗಿ ಆಕ್ರೋಶದಲ್ಲಿ ದೇಹ ನಡುಗ್ತಾ ಇತ್ತು. ಇದು ನನ್ನ ತಂಗಿ ಸೀಮಂತ, ಅವಳ ಜೀವನ ಹೇಗಿದೆ ಅಂತ ಇಲ್ಲಿರೋ ಎಲ್ರಿಗೂ ಗೊತ್ತು. ಈ ತರಹದ ಮಾತು ಬಾರ್ದಿರ್ಲಿ ಅಂತಾನೆ ನಾನು ನಿಮ್ಮನ್ನ ಕರೆದಿರ್ಲಿಲ್ಲ. ಆದ್ರೆ ಕರೆಯದ ಅತಿಥಿಗಳಾಗಿ ಬಂದು
ವಿಶೇಷ ವೇದಿಕೆ ಮೇಲೆ ಕೂತಿರೋ ನನ್ನ ತಂಗಿನ ಹೀಗೆ ಅಳುವಂತೆ ಮಾಡೋ ಹಕ್ಕು ನಿಮಗ್ ಯಾರು ಕೊಟ್ಟಿದ್ದು? ಅವಳ ಹೊಟ್ಟೆಯಲ್ಲಿರೋ ಮಗುವಿಗೆ ಅರ್ಜುನ್ ತಂದೆ ಅಂತ ನಮಗ್ ಗೊತ್ತು. ಆದ್ರೆ ಅವನೀಗ ಇನ್ನೊಬ್ಳ ಗಂಡ. ನನ್ನ ತಂಗಿಯನ್ನ ಒಬ್ಬನಿಗೆ 2ನೇ ದರ್ಜೆ ಹೆಂಡತಿಯಾಗಿ ಮದುವೆ ಮಾಡ್ಕೊಡೋಕೆ ನನಗಿಷ್ಟ ಇಲ್ಲ. ಸಾಕಾ? ಅವಳು ಈಗ ನನ್ನ ಮನೆಯವಳು, ನನ್ನ ರಕ್ಷಣೆಯಲ್ಲಿದ್ದಾಳೆ. ಆ ಮಗುವಿಗೆ ತಂದೆ ಇಲ್ದಿದ್ರೆ ಏನಂತೆ? ತಾಯಿಯ ಅಣ್ಣನಾಗಿ ನಾನಿದ್ದೀನಿ. ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ನೀವ್ಯಾರು ಅಂತ ರಾಣ ಘರ್ಜಿಸ್ತ. ಆಗ ದೇವರಾಜು ವ್ಯಂಗ್ಯವಾಗಿ ನಕ್ರು. ಏನಪ್ಪಾ, ಅನ್ಯಾಯವಾಗಿದೆಯಲ್ಲ ಇದೆಲ್ಲ. ಅದಕ್ಕಾಗಿ ಜೀವನ ಪೂರ್ತಿ ತಂದೆ ಹೆಸರು ತಿಳಿದೇನೆ ಆ ಮಗುವನ್ನ ಬೆಳೆಸ್ತೀರಾ? ನಿಮ್ಮ ತಂದೆ ನಿಮ್ಮ ಗುರುತನ್ನ ಹೊರಗಡೆ ತೋರಿಸದ ಹಾಗೆ ನಿಮ್ಮ ತಂಗಿಯೂ ಹಾಗೆಯೇ ಇರ್ಬೇಕಾ? ನಿಮ್ಮ ತಾಯಿ ಊರಿನ ಮುಂದೆ ಗಂಡನ ಹೆಸರು ಹೇಳೋಕೆ ಆಗದೆ ಒದ್ದಾಡೋ ಹಾಗೆ ನಿಮ್ಮ ತಂಗಿಯೂ ಇರ್ಬೇಕಾ ಅಂತ ಅವರು ಹೀಯಾಳಿಸಿ ಕೇಳಿದಾಗ ಅಲ್ಲಿದ್ದ ಸಂಧ್ಯಾ ಕುಸಿದು ಹೋದ್ರು. ಆಗ ವಿಶ್ವನಾಥ ಆಕ್ರೋಶದಿಂದ ಎದ್ದು ನಿಂತ್ರು. ಸಾಕು ನಿಲ್ಸಿ ದೇವರಾಜ್, ನನ್ನ ಮಕ್ಕಳಿಗೆ ನಾನು ಗುರ್ತು ಕೊಟ್ಟಿಲ್ಲ ಅಂತ ಯಾರು ಹೇಳಿದ್ದು? ನನ್ನ ಹೆಂಡತಿಗೆ ತಿಳಿಬಾರ್ದು ಅಂತ ನಾನು ಮುಚ್ಚಿಟ್ಟಿದ್ದು ನಿಜ. ಅದಕ್ಕೋಸ್ಕರ ಅವರ ಹಕ್ಕನ್ನ ನಾನು ಎಂದೂ ನಿರಾಕರಿಸಿಲ್ಲ. ನನಗೆ 4 ಮಕ್ಕಳು ಸಮಾನರೇ. ನೀವು ನಮ್ಮ ಸಂಬಂಧಿ, ಆ ಮರ್ಯಾದೆನ ಕಾಪಾಡ್ಕೊಳ್ಳಿ. ನಮ್ಮ ಮಗಳು ಪಡ್ತಿರೋ ಕಷ್ಟನ ನೋಡಿ ಅವಳನ್ನ ಸಮಾಧಾನ ಪಡಿಸೋಕೆ ನನ್ ಮಗ ಇದನ್ನ ಏರ್ಪಡಿಸಿದಾನೆ. ಶುಭ ಕಾರ್ಯದಲ್ಲಿ ಬಂದು ಹೀಗೆ ವಿಷವನ್ನ ಉಗುಳಬೇಡಿ ಅಂದ್ರು ಆವೇಶದಿಂದ. ಆಗ ಆನಂದ್ ಮಧ್ಯ ಪ್ರವೇಶಿಸಿ, ಏನ್ ಮಾವ ತುಂಬಾ ಕೋಪಗೊಳ್ತಿದ್ದೀರಾ? ನಮ್ ತಂದೆ ಹೇಳಿದ್ರಲ್ಲಿ ತಪ್ಪೇನಿದೆ? ಏಯ್ ರಾಣ, ನಿಮ್ ತಂದೆ ಗೌರವಸ್ಥರು ಅಂತ ಹೇಳ್ತೀಯಲ್ಲ, ಈ ನಿಮಿಷವೇ ನಿನ್ನ ಅವ್ರ ಮಗ ಅಂತ ಊರಿನ ಮುಂದೆ ಹೇಳಿ ತೋರ್ಸ್ಲಿ ನೋಡೋಣ ಅಂತ ಸವಾಲು ಹಾಕ್ತ. ಆಗ ವಿಶ್ವನಾಥ್ ಮೌನವಾದ್ರು. ಆದ್ರೂ ಆನಂದ್ ಬಿಡ್ಲಿಲ್ಲ. ಏನಾಯ್ತು? ಉಫ್ ಆಗ್ಬಿಟ್ಟಿದ್ದೀರ ಅಲ್ವಾ? ಆಗಲ್ಲ ಅಲ್ವಾ? ನಿಮ್ ತಾಯಿ 3 ಮಕ್ಕಳನ್ನ ಹೆತ್ತಿದ್ರು ಅವ್ರು 2ನೇ ಹೆಂಡತಿ ಅಂತ ನಿಮ್ಮಿಂದ ಹೇಳೋಕ್ ಸಾಧ್ಯ ಇಲ್ಲ. ಇವತ್ತಿನವರೆಗೆ ಅದಕ್ಕೊಂದು ಗುರ್ತು ನಿಮಗಿಲ್ಲ. ಇವತ್ತಿನವರೆಗೂ ಆರಾಧನಾಳ ಮಗುವಿಗೆ ತಂದೆ ಯಾರು ಅಂತ ಗೊತ್ತಿಲ್ದಿದ್ರೆ ಪರವಾಗಿಲ್ಲ. ಆದ್ರೆ ತಿಳಿದಿದ್ರು ಯಾಕೆ ಕರ್ದಿಲ್ಲ ಅಂತ ತಾನೆ ನಮ್ಮ ತಂದೆ ಕೇಳಿದ್ದು ಅಂದ ಆನಂದ್. ಆಗ ಆರುದ್ರ ಮಧ್ಯೆ ಬಂದು, ಸಾಕು ಆನಂದ್, ನಮ್ ಪಾಪು ಬಗ್ಗೆ ಗೊತ್ತಿದ್ದು ಯಾಕೆ ಹೀಗ್ ಮಾತಾಡಿ ನೋಯಿಸ್ತಿದ್ರ ಅಂತ ಕೇಳಿದಾಗ ದೇವರಾಜ್ ಅವಳನ್ನ ಬೆದರಿಸಿದ್ರು. ಏನಮ್ಮ ಸೊಸೆ, ಈಗ್ಲೇ ನನ್ ಮಗನ್ ಮೇಲೆ ಸಿಂಹದಾಗ್ ಬರ್ತಿದ್ಯಾ? ವಿಶ್ವನಾಥ್ ಅವ್ರ ಮಗಳಾಗಿ ಈ ಮನೆಯಲ್ಲಿ ಅಧಿಕಾರ ಮಾಡಬಹುದು, ನನ್ನ ಮಗನ ಹತ್ರ ನಡೆಯಲ್ಲ. ಆಮೇಲೆ ಆರಾಧನಾ ಈ ಡೆಲಿವರಿಯಲ್ಲಿ ನಿನ್ನನ್ನ ಉಳಿಸೋದು ಕಷ್ಟ ಅಂತ ಹೇಳಿದಾರೆ. ನಿನ್ ಮಗುವಿನ ಭವಿಷ್ಯದ ಬಗ್ಗೆ ಯೋಚಿಸ್ದೆ ನೀನು ಅಣ್ಣನ ಮನೆಯಲ್ಲಿ ಬಂದು ಕೂತಿದ್ಯಾ ಅಂತ ಅವರು ಹೇಳಿದ ಮರುಕ್ಷಣವೇ ಆರಾಧನಾ ಅಳ್ತಾ ಹೇಳೋಕೆ ಪ್ರಯತ್ನಿಸಿದ್ಲು. ರಾಣ ಜಿಗಿದ್ ಹೋಗಿ ದೇವರಾಜ್ ಅವರ ಕಾಲರ್ ಹಿಡ್ಕೊಂಡ. ಏನಂದ್ರಿ? ನನ್ ತಂಗಿನ ಉಳ್ಸೋಕ್ ಸಾಧ್ಯವಿಲ್ವಾ? ಮರ್ಯಾದೆಯಿಂದ ಈ ನಿಮಿಷವೇ ಮನೆಯಿಂದ ಹೊರಗಡೆ ಹೋಗಿ ಅಂತ ಎಚ್ಚರಿಸ್ತ. ಏಯ್, ನನ್ ತಂದೆ ಕಾಲರ್ ಹಿಡ್ಕೋತ್ಯಾ ಅಂತ ಆನಂದ್ ಕೂಗ್ದಾಗ ರಾಣ ಅವನನ್ನು ಕಣ್ಣು ಕೆಂಪಗೆ ಮಾಡ್ಕೊಂಡು ನೋಡ್ದ. ಆನಂದ್, ನಮ್ಮ ಫ್ರೆಂಡ್ಶಿಪ್ಗೋಸ್ಕರ ಮತ್ತೆ ಸಂಬಂಧಕ್ಕೋಸ್ಕರ ನಾನು ತಾಳ್ಮೆಯಿಂದ ಇದ್ದೀನಿ. ಆದ್ರೆ ನೀವು ಮಾತಾಡ್ತಾ ಇರೋದು ಸರಿ ಇಲ್ಲ. ನನ್ನ ಕುಟುಂಬ ಹೀಗೇನೆ, ನಮ್ಗೆ ಹೊರಗಿನ ಗುರ್ತಿಲ್ಲ. ನಾಳೆ ನಿನ್ನ ಮದುವೆಯನ್ನ ಕೂಡ ನನ್ನಿಂದ ಊರು ಮೆಚ್ಚುವಂತೆ ನಡ್ಸೋಕ್ ಸಾಧ್ಯವಿಲ್ಲ. ನನ್ನ ತಂದೆ ಹೆಸರಿನಲ್ಲಿ ಪತ್ರಿಕೆ ಮುದ್ರಿಸೋಕು ಸಾಧ್ಯ ಇಲ್ಲ. ಸಿಂಪಲ್ ಆಗಿ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಮಾಡಿಸ್ತೀನಿ. ನಿನಗೆ ಒಪ್ಕೆನಾ? ನನ್ನ ತಂಗಿ ಆರಾಧನಾಳ ಮಗುವೆ ಈ ಮನೆಯ ಮೊದಲ ಉತ್ತರಾಧಿಕಾರಿ. ನಿಮ್ಮಿಂದ ಎಂಥದ್ದೊಂದು ಚುಚ್ಚಿ ಮಾತಾಡದೆ ಇರೋಕೆ ಸಾಧ್ಯವಾದ್ರೆ ಈ ಸಂಬಂಧ ಮುಂದುವರಿಲಿ. ಇಲ್ದಿದ್ರೆ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಬೇರೆ ಒಳ್ಳೆ ಕುಟುಂಬನ ನೋಡಿ ಅಂತ ಖಾರವಾಗಿ ಹೇಳ್ದ. ಆಗ ಆನಂದ್ ಕ್ರೂರವಾಗಿ ನಕ್ಕ. ಈಗ ಕೋಪದಲ್ಲಿ ಮಾತಾಡ್ತಿದ್ಯಾ? ಆದ್ರೆ ನಾಳೆ ನಿನ್ನ ತಂಗಿ ಮಗುವನ್ನ ಸ್ಕೂಲ್ಗೆ ಸೇರ್ಸೋವಾಗ ತಂದೆ ಹೆಸರು ಕೇಳ್ತಾರೆ. ಆಗ ಗುರುತು ಇಲ್ದೆ ಆ ಮಗು ನಿಂತಾಗ ಆಗೋ ಅವಮಾನ ಬೇರೆ ಯಾವುದ್ರಲ್ಲೂ ಇಲ್ಲ ಅಂತ ಅವನು ಮಾತುಗಳಿಂದ ಚಾಟಿ ಏಟು ಕೊಟ್ಟಾಗ ಕರ್ಣ ತಾಳ್ಮೆ ಕಳ್ಕೊಂಡು ಅವನ ಮೂಗಿಗೆ ಒಂದು ಗುದ್ದುದ. ತುಂಡು ತುಂಡು ಮಾಡ್ತೀನಿ, ಮಿತಿ ಮೀರಿ ಮಾತಾಡ್ತಿದ್ಯಾ? ನಿನ್ನ ತಂಗಿ ನಮ್ಮನೆ ಸೊಸೆ, ನಮ್ಮ ತಂಗಿ ಇನ್ನೂ ನಿಮ್ಮನೆ ಸೊಸೆಯಾಗಿ ಬಂದಿಲ್ಲ. ಬರೋ ಮೊದ್ಲೇ ಇಷ್ಟು ಮಾತಾಡ್ತೀರಾ, ಬಂದ್ರೆ ಇನ್ನೇನೇನ್ ಮಾಡ್ತೀರಾ? ಈ ಮದ್ವೆ ನಡೆಯೋದಿಲ್ಲ, ಹೊರಗಡೆ ಹೋಗಿ ಅಂತ ಕರ್ಣ ಗರ್ಜಿಸ್ತ. ಆರುದ್ರ ಗಾಬರಿ ಆದ್ಲು. ಅಣ್ಣ, ನೀವ್ಯಾರು ಇದನ್ನೆಲ್ಲ ಮಾತಾಡೋಕೆ? ನನ್ ಮದ್ವೆನ ನಿಲ್ಸೋಕೆ ನಿಮ್ಗೆ ಹಕ್ಕಿಲ್ಲ. ನನ್ಗೆ ಆನಂದ್ ಜೊತೆಗೆ ಮದ್ವೆ ನಡಿಲೇಬೇಕು, ಇಲ್ದಿದ್ರೆ ನಾನ್ ಬದುಕಿರಲ್ಲ ಅಂತ ಆರುದ್ರ ಹಠ ಹಿಡ್ದಾಗ, ರುದ್ರ, ಯಾರಿಗೆ ಏನ್ ಮಾತಾಡ್ತಿದ್ಯಾ? ಏನೇ ಇದ್ರು ಕರ್ಣ ನಮ್ಗೆ ದೊಡ್ಡವನು. ಆ ಮರ್ಯಾದೆನ ಮನಸ್ನಲ್ಲಿಟ್ಕೊಂಡು ಮಾತಾಡು ಅಂತ ರಾಣ ಅವಳನ್ನ ಗದ್ರಿಸ್ತ. ಏಯ್,
ನನ್ನ ಮಗನ ಮೇಲೆ ಕೈ ಇಡ್ತೀಯ ಅಂತ ದೇವರಾಜ್ ಕರ್ಣನ ಮೇಲೆ ಆಕ್ರೋಶಗೊಂಡ್ರು. ಸನ್ನಿವೇಶ ಕೈಮೀರಿ ಹೋಗ್ತಿದ್ದಾಗ ಪ್ರೀತಿಯ ಧ್ವನಿ ಗಂಭೀರವಾಗಿ ಕೇಳಿಸ್ತು. ಎಲ್ರೂ ನಿಲ್ಲಿಸಿ, ಮನಸ್ಸಿನಲ್ಲಿ ಏನ್ ಅನ್ಕೊಂಡಿದ್ದೀರಾ ಅಂದಾಗ ಎಲ್ಲರ ದೃಷ್ಟಿ ಪ್ರೀತಿ ಕಡೆ ತಿರುಗಿತ್ತು. ನನ್ನ ಗಂಡ ತಾಳ್ಮೆಯಿಂದ ಇದ್ದಾರೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ. ಒಬ್ಬೊಬ್ರು ಬಂದು ಅವರನ್ನ ಕೆಣಕ್ಬೇಡಿ, ದಯವಿಟ್ಟು ಶಾಂತವಾಗಿರಿ, ಇಲ್ದಿದ್ರೆ ಹೊರಗಡೆ ಹೋಗಿ. ಪಾಪುಗೆ ಸೀಮಂತ ಕಾರ್ಯ ಚೆನ್ನಾಗಿ ನಡಿಬೇಕು. ಕರ್ಣ, ನೀನ್ ದೊಡ್ಡವನು, ತಾಳ್ಮೆಯಿಂದ ಇರು. ಹುಡ್ಕೊಂಡ್ ಬಂದವರು ಶತ್ರುಗಳಾದ್ರೂ ಗೌರವಿಸೋದು ನಮ್ಮ ಗುಣ. ರಾಣಾ, ನೀವು ರಿಲ್ಯಾಕ್ಸ್ ಆಗಿ ಅಂದವಳು ಸೀಮಂತ ಕಾರ್ಯವನ್ನ ನಡ್ಸೋಕೆ ನಿರ್ಧರಿಸಿದ್ಲು. ಮೊದ್ಲು ದೇವರಿಗೆ ನಮಸ್ಕರಿಸೋಣ, ಆಮೇಲೆ ಉಳ್ದಿದ್ದನ್ನ ನೋಡಬಹುದು ಅಂತ ಪ್ರೀತಿ ದೃಢವಾಗಿ ಹೇಳಿದ್ಲು. ಆ ಯುದ್ಧ ಭೂಮಿ ಅಂತಿದ್ದ ಸೀಮಂತ ವೇದಿಕೆ ಮತ್ತೆ ತಾತ್ಕಾಲಿಕ ಶಾಂತಿಗೆ ಮರಳಿತ್ತು. ಆರಾಧನಾ ಮಾತ್ರ ಯಾವುದಕ್ಕೂ ಚಲಿಸದೆ ತನ್ನ ಹೊಟ್ಟೆಯನ್ನ ಹಿಡ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಿದ್ಲು. ಪ್ರೀತಿಯ ದೃಢವಾದ ಮಾತಿನ ನಂತರ ಅಲ್ಲಿ ದಟ್ಟವಾದ ಮೌನ ಆವರಿಸಿತ್ತು. ಚದುರಿದ ನಂಬಿಕೆಗಳನ್ನ ಒಂದಾಗಿಸುವಂತೆ ಸೀಮಂತ ಶಾಸ್ತ್ರಗಳು ಮತ್ತೆ ಪ್ರಾರಂಭವಾದವು. ಆನಂದ ಅಮ್ಮ ಮೆಲ್ಲನೆ ಮುಂದೆ ಬಂದು, ನಾನು ಅತ್ತೆ ಅಲ್ವಾ, ನಾನು ಬಳೆ ತೊಡಿಸ್ತೀನಿ ಅಂತ ಹೇಳ್ತಾಳೆ. ಆರಾಧನೆಗೆ ಗಂಧ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಕೈಗಳಿಗೆ ಗಾಜಿನ ಬಳೆಗಳನ್ನ ಒಂದೊಂದಾಗಿ ತೊಡಿಸಿದ್ರು. ಬಳೆಗಳು ಒಂದಕ್ಕೊಂದು ತಾಕೋ ಆ ಸಣ್ಣ ಸದ್ದು ಅಲ್ಲಿದ್ದವರಿಗೆ ತುಂಬಾ ಭಾರವಾಗಿ ಕೇಳಿಸ್ತು. ಆಗ ಪಕ್ಕದಲ್ಲಿ ನಿಂತಿದ್ದ ಆನಂದ್ ಮನಸ್ಸಿನಲ್ಲೇ ಯಾವುದೋ ಮುಳ್ಳು ಚುಚ್ಚಿದಂತಾಯ್ತೋ ಅವನಿಗೆ. ಅವನ ದೃಷ್ಟಿ ಆರಾಧನಾಳ 7 ತಿಂಗಳ ಹೊಟ್ಟೆ ಮೇಲೆಯೇ ಇತ್ತು. ಅಲ್ಲಿ ಮಿಡಿತಾ ಇರೋದು ತನ್ನ ಉತ್ತರಾಧಿಕಾರಿ ಅನ್ನೋ ಸತ್ಯ ಒಂದು ಕ್ಷಣ ಅವನ ರಕ್ತವನ್ನ ಹೆಪ್ಪುಗಟ್ಟಿಸಿತ್ತು. ತನ್ನ ತಾಯಿ ಮತ್ತೆ ತಂಗಿ ಆರಾಧನಾಗೆ ಬಳೆ ತೊಡಿಸೋ ಪ್ರತಿಯೊಂದು ಕ್ಷಣವೂ ಆ ಸದ್ದು ಅವನಿಗೆ ಯಾವುದೋ ತೀರ್ಪನ್ನ ಹೇಳುವಂತಿತ್ತು. ಇದು ನನ್ನ ರಕ್ತ, ನನ್ನ ಉತ್ತರಾಧಿಕಾರಿ ಅಂತ ಒಂದು ಕಡೆ ಹೃದಯ ಹೇಳಿದ್ರು, ಇದು ಹುಟ್ಟಿದ್ರೆ ನನಗೆ ಅಪಾಯ, ನನ್ನ ಗೌರವ, ನನ್ನ ಭವಿಷ್ಯ ಎಲ್ಲವೂ ನಾಶವಾಗತ್ತೆ ಅಂತ ವಿಕೃತ ಬುದ್ಧಿ ಅವನಲ್ಲಿ ಮೇಳೈಸಿತ್ತು. ಆ ಪುಟ್ಟ ಜೀವ ಈ ಪ್ರಪಂಚವನ್ನ ನೋಡ್ಲೇಬಾರದು ಅನ್ನೋ ಕ್ರೂರ ಆಲೋಚನೆ ಅವನ ಮನಸ್ಸಲ್ಲಿ ಮತ್ತೆ ಮೂಡಿತ್ತು. ದೇವರಾಜ್ ಅವರ ಕಣ್ಣುಗಳು ಹದ್ದಿನಂತೆ ಆ ಮನೆಯನ್ನ ಮತ್ತೆ ಅಲ್ಲಿದ್ದವರನ್ನ ವಿಕೃತವಾಗಿ ಅಳಿತಾ ಇದ್ವು. ಕರ್ಣ ತನ್ನ ಕೈಗಳನ್ನ ಬಿಗಿಯಾಗಿ ಹಿಡ್ಕೊಂಡು ಯಾವಾಗ ಬೇಕಾದ್ರೂ ಸ್ಫೋಟಗೊಳ್ಳೋಕೆ ತಯಾರಾಗಿರೋ ಜ್ವಾಲಾಮುಖಿಯಂತೆ ನಿಂತಿದ್ದ. ವಿಶ್ವನಾಥ್ ಮತ್ತೆ ಸಂಧ್ಯಾ ತಮ್ಮ ಮಗಳ ಸ್ಥಿತಿಯನ್ನ ಎಣಿಸಿ ಒಂದು ತಪ್ಪಿದಸ್ಥ ಭಾವನೆಯಲ್ಲಿ ಕುಗ್ಗಿ ಹೋಗಿದ್ರು. ಶಾಸ್ತ್ರಗಳು ಮುಗಿದು ಆರಾಧನಾಗೆ ಆರತಿ ಬೆಳಗಲಾಯಿತು. ಅದರ ನಂತರ ಪ್ರೀತಿ ಮತ್ತೆ ಸಂಧ್ಯಾ ಇಬ್ರು ಸೇರಿ 7 ಬಗೆಯ ಮಿಶ್ರಣ ಅನ್ನವನ್ನ ತಂದ್ರು. ಪ್ರೀತಿ ಮೊದಲು ಒಂದು ತುತ್ತು ಅನ್ನನ ತೆಗೆದುಕೊಂಡು, ಇದು ನಿನ್ನ ಮಗುವಿಗಾಗಿ ತಿನ್ನು ಅಂತ ಪ್ರೀತಿಯಿಂದ ತಿನ್ನಿಸಿದ್ಲು. ಆರಾಧನಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಯಂತ್ರದಂತೆ ಬಾಯಿ ತೆರೆದ್ಲು. ಅವಳಿಗೆ ಆಹಾರದ ರುಚಿನೇ ತಿಳಿಲಿಲ್ಲ. ಅವಳ ಕಣ್ಣೀರಿನ ಉಪ್ಪು ಮಾತ್ರ ನಾಲಿಗೆಯ ಮೇಲೆ ತಾಗಿತ್ತು. ಅದರ ನಂತರ ರಾಣ ಮುಂದೆ ಬಂದ, ಕೈಯಲ್ಲಿ ಅನ್ನದ ಉಂಡೆಯನ್ನ ಹಿಡ್ಕೊಂಡು ತನ್ನ ತಂಗಿ ಹತ್ರ ಕೂತ. ಅವಳನ್ನ ನೇರವಾಗಿ ನೋಡೋಕು ಅವನಿಗೆ ಧೈರ್ಯವಿರಲಿಲ್ಲ. ಪಾಪು, ತಿನ್ನು, ನಿನಗೆ ನಾವಿದೀವಿ, ನಿನಗೆ ಯಾವುದೇ ಅಪಾಯವಿಲ್ಲದೆ ಮಗು ಚೆನ್ನಾಗಿ ಹುಟ್ಟುತ್ತೆ ಅಂತ ಅವನು ಗದ್ಗದಿತ ಸ್ವರದಲ್ಲಿ ಹೇಳಿದಾಗ ಆರಾಧನಾ ಅವನ ಕೈಯನ್ನ ಹಿಡ್ಕೊಂಡ್ಲು. ಅವಳ ಬೆರಳುಗಳು ನಡುಗ್ತಿದ್ವು. ರಾಣ ಅವಳಿಗೆ ತಿನ್ನಿಸೋಕೆ ಪ್ರಯತ್ನಿಸಿದಾಗ ಅವನ ಕಣ್ಣುಗಳಿಂದ ಒಂದು ಹನಿ ಕಣ್ಣೀರು ತಪ್ಪಿ ಆ ಅನ್ನದ ಉಂಡೆ ಮೇಲೆ ಬಿತ್ತು. ಆ ಒಂದು ಹನಿ ಕಣ್ಣೀರಿನಲ್ಲಿ ಒಬ್ಬ ಅಣ್ಣನ ಇಡೀ ವೇದನೆ ಮತ್ತೆ ಅಸಹಾಯಕತೆ ಅಡಗಿತ್ತು. ತನ್ನ ತಂಗಿಗೆ ಒಂದು ಸುವ್ಯವಸ್ಥಿತ ಜೀವನವನ್ನ ರೂಪಿಸ್ಕೊಡೋಕಾಗ್ಲಿಲ್ವಲ್ಲ ಅನ್ನೋ ತವಕದಲ್ಲಿ ಅವನ ಎದೆ ಒಡೆದು ಹೋಗುವಂತಾಯ್ತು. ಆರಾಧನಾ ಅನ್ನವನ್ನ ಮೆಲ್ಲನೆ ನುಂಗಿದ್ಲು. ಅದು ಕೇವಲ ಆಹಾರವಲ್ಲ, ತನ್ನ ಅಣ್ಣನ ಕಣ್ಣೀರು ಮತ್ತೆ ಪ್ರೀತಿ ಬೆರೆತ ಒಂದು ಮದ್ದು. ರಾಣ ತನ್ನ ಕರ್ಚೀಫ್ನಿಂದ ಮುಖವನ್ನ ಒರೆಸ್ಕೊಂಡ. ಅಲ್ಲಿಂದ ಕದ್ಲೋಕು ಸಾಧ್ಯವಾಗದೆ ಅವಳನ್ನೇ ನೋಡ್ತಿದ್ದ. ಸುತ್ತಲಿದ್ದವರು ಕಲ್ಲಾಗಿ ನಿಂತಿದ್ರೆ ಪ್ರೀತಿ ಸನ್ನೆ ಮಾಡಿದಾಗ ಕರ್ಣ, ವಿಶ್ವನಾಥ್, ರುದ್ರ, ಸಂಧ್ಯಾ, ಆನಂದ್ ತಾಯಿ ಸೇರಿದಂತೆ ಎಲ್ಲರೂ ಆರಾಧನಾಗೆ ಪ್ರೀತಿಯಿಂದ ತಿನ್ನಿಸಿದ್ರು. ಆದ್ರೆ ಆ ಪ್ರೀತಿಯಲ್ಲಿ ಒಂದು ರೀತಿಯ ನಡುಕ ಇರೋದನ್ನ ಆರಾಧನಾ ಅರಿತುಕೊಂಡ್ಲು. ಆ ಮೌನವಾದ ಸೀಮಂತ ಕಾರ್ಯ ಒಂದು ರೀತಿಯಲ್ಲಿ ಪೂರ್ಣಗೊಂಡಿತ್ತು. ಆ ನಂತರ ಎಲ್ಲರೂ ಡೈನಿಂಗ್ ಹಾಲ್ ಕಡೆಗೆ ಹೋದ್ರು. ಇತರ ಅತಿಥಿಗಳಿಗೆ ಊಟ ಬಡಿಸಲಾಯಿತು. ಎಲೆಯಲ್ಲಿ ಅನ್ನ ಬಡಿಸಿದ ನಂತರ ದೇವರಾಜ್ ವ್ಯಂಗ್ಯವಾಗಿ ಎದ್ದು ನಿಂತರು. ಇಲ್ಲ, ನಾವಿಲ್ಲಿ ಮದ್ವೆ ವಿಷಯವಾಗಿ ಮಾತಾಡೋಕ್ ಬಂದ್ವಿ. ಆದ್ರೆ ಇಲ್ಲಿ ಏನೇನೋ ನಡೆದು ಹೋಯ್ತು. ನಿಮ್ಮ ತಂಗಿಯ ಕಾರ್ಯ, ಅದು ನಮ್ಮ ಮಗನಿಗೆ ಶತ್ರುವಾಗಿರೋ ಆ ಅರ್ಜುನ್ ಉತ್ತರಾಧಿಕಾರಿಗಾಗಿ ನಡೆದ ಶಾಸ್ತ್ರ. ಇದಕ್ಕಾಗಿ ನಾವು ಒಂದು ಹನಿ ನೀರನ್ನು ಕುಡಿಯುವುದಿಲ್ಲ ಅಂತ ಅವರು ವಿಷವನ್ನೇ ಉಗುಳಿದ್ರು.
ಪ್ರೀತಿ ಮಧ್ಯ ಪ್ರವೇಶಿಸಿ, ಅಪ್ಪ, ತುಂಬಾ ಸಂತೋಷ, ನೀವೀಗ ಹೋಗಬಹುದು. ಮದ್ವೆ ವಿಷಯ ಮಾತಾಡೋಕೆ ಇನ್2 ದಿನ ಬಿಟ್ಟು ಬನ್ನಿ, ನನ್ನ ಗಂಡ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಅಂತ ಮುಖಕ್ಕೆ ಹೊಡೆದಂತೆ ಹೇಳಿದ್ಲು. ರಾಣಾ ಆಶ್ಚರ್ಯದಿಂದ, ಪ್ರೀತಿ, ಏನ್ ಮಾತಾಡ್ತಿದ್ಯಾ? ಮನೆಗೆ ಬಂದವರು ಊಟ ಮಾಡದೆ ಹೋದ್ರು, ಊಟ ಮಾಡಿಸೋದು ನಮ್ಮ ಸಂಪ್ರದಾಯ ಅಂತ ಸಣ್ಣ ಧ್ವನಿಯಲ್ಲಿ ಗದ್ರದ. ಆಗ ಪ್ರೀತಿ ಅವನ ಕಿವಿ ಹತ್ರ, ನೀವು ಶಾಂತವಾಗಿರಿ, ಇವರಂತಹ ಜನ ಬೇಗ ಹೊರಗಡೆ ಹೋಗೋದೇ ಒಳ್ಳೇದು ಅಂತ ಪಿಸುಗುಟ್ಲು. ಆನಂದ್ ತನ್ನ ತಂದೆನ ಕರ್ಕೊಂಡು ಹೊರಟ. ಪ್ರೀತಿಯ ತಾಯಿ ಕೂಡ ಪಾಪ ಅನ್ನುವಂತೆ ನೋಡ್ತಾ ಹೋದ್ರು. ಆರಾಧನಾ ಸೋಫಾದಲ್ಲಿ ಕೂತಿದ್ರೆ, ನೀವು ಮುಂದೆ ಹೋಗಿ, ನಾನು ಬರ್ತೀನಿ ಅಂತ ಹೇಳಿ ಅವಳ ಹತ್ರ ಹೋದ ಆನಂದ್. ಡೈನಿಂಗ್ ಹಾಲ್ನಲ್ಲಿ ಎಲ್ಲರೂ ಊಟ ಮಾಡ್ತಿದ್ರೆ ಆರಾಧನಾಳ ಕಿವಿ ಹತ್ರ ಬಾಗಿ ವಿಷವನ್ನೇ ಉಗುಳ್ದ ಆನಂದ್. ಎಲ್ಲೋಡು, ನಾನು ಅಷ್ಟು ಹೇಳಿಯೂ ಕೇಳ್ದೆ ಅರ್ಜುನ್ ನನ್ನ ಬಿಟ್ಟು ಇಲ್ಲಿಗೆ ಬಂದೆ. ಇನ್ನು ನಾನು ನಿನ್ನ ಸ್ನೇಹಿತನಲ್ಲ, ನಿನ್ನ ಅಕ್ಕನ ಗಂಡ, ನಿನಗೆ ಭಾವ. ಆಗಾಗ ಮನೆಗೆ ಬರ್ತೀನಿ, ನಿನ್ನ ಮಗುವನ್ನ ತುಂಬ ಕೇರ್ಫುಲ್ ಆಗಿ ನೋಡ್ಕೊ ಅಂತ ಎಚ್ಚರಿಸ್ತ. ಅದಕ್ಕೆ ಭಯಪಟ್ಟಂತೆ ಮಗು ವೇಗವಾಗಿ ಅವಳನ್ನ ಒದ್ದಿತ್ತು. ಆರಾಧನಾ 1 ನಿಮಿಷ ನಡುಗಿದ್ರು ತಕ್ಷಣ ತನ್ನ ಕಣ್ಣೀರನ್ನ ಒರೆಸ್ಕೊಂಡು ಅವನನ್ನ ನೇರವಾಗಿ ನೋಡಿದ್ಲು. ಅವಳಲ್ಲಿ ಒಂದು ಹೊಸ ಧೈರ್ಯ ಹುಟ್ಟಿತ್ತು. ಇಲ್ಲಿ ನೋಡು ಆನಂದ್, ನಿನ್ನ ನನ್ನ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದೆ, ಆದ್ರೆ ನೀನು ಈಗ ನಡ್ಕೊಳ್ತಿರೋದು ತುಂಬಾ ಕೆಟ್ಟದಾಗಿದೆ. ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೊ, ಇದು ನನ್ನ ಮಗು. ನಿನ್ನ ಬೆದರಿಕೆಗೆ ಹೆದರೋ ಆ ಹಳೆಯ ಆರಾಧನಾ ಸತ್ ಹೋಗಿದ್ದಾಳೆ. ನನ್ನ ಮಗುವನ್ನ ಬೆಳೆಸೋಕೆ ನಾನೀಗ ಧೈರ್ಯವಾಗಿರ್ಬೇಕು ಅಂತ ಅವಳು ಮಾತಾಡ್ತಿರೋದು ಆನಂದ್ಗೆ ಚಾಟಿಯಿಂದ ಹೊಡೆದಂತಾಯ್ತು. ಆರಾಧನಾ ಮುಂದುವರ್ಸಿದ್ಲು, ನೀನು ಏನೇ ಬೆದರಿಸಿದ್ರು ನನ್ನ ಮಗುವನ್ನ ಏನೂ ಮಾಡೋಕ್ ಸಾಧ್ಯವಿಲ್ಲ. ನಿನ್ನ ಮದುವೆ ಖಂಡಿತ ನಡೆಯೋದಿಲ್ಲ. ನನಗೆ ಭಾವನಾಗಿ ನೀನು ಆ ಸಂಬಂಧದೊಂದಿಗೆ ನಿನ್ನಿಂದ ಮನೆ ಒಳಗಡೆ ಬರೋಕ್ಕೂ ಸಾಧ್ಯ ಇಲ್ಲ. ನಿನ್ನ ಮನಸ್ಸಿನ ಕೋಟೆಗಳೆಲ್ಲ ಧ್ವಂಸವಾಗೋ ದಿನ ಬೇಗ ಬರುತ್ತೆ. ನಿನ್ನ ಕೆಟ್ಟ ಬುದ್ಧಿಗೆ ನನ್ನ ಅಕ್ಕ ರುದ್ರ ನಿನಗೆ ಸಿಗೋದಿಲ್ಲ. ಈ ಮದುವೆ ಖಂಡಿತ ನಡೆಯೋದಿಲ್ಲ ಅಂದ್ಲು ಆರಾಧನಾ ದೃಢವಾಗಿ. ಆರಾಧನಾ ಧೈರ್ಯವಾಗಿ ಮಾತಾಡಿದಾಗ ಆನಂದ್ ವ್ಯಂಗ್ಯವಾಗಿ ನಕ್ಕ. ಯಾವ ಧೈರ್ಯದಲ್ಲಿ ಮಾತಾಡ್ತಿದ್ಯಾ? ನೀನ್ ಅಣ್ಣ ಈ ಮದ್ವೆನ ನಿಲ್ಲಿಸ್ತಾನೆ ಅಂತ ಅನ್ಕೊಂಡಿದ್ಯಾ? ನೀನ್ ಅಕ್ಕ ಏನ್ ಹೇಳಿದ್ಲು ಕೇಳಿದ್ಯಲ್ಲ, ಮದ್ವೆ ನಡೀದಿದ್ರೆ ಸತ್ ಹೋಗ್ತಾಳಂತೆ. ಆ ಒಂದು ಮಾತಿಗಾಗಿ ನನ್ ಮದ್ವೆ ನಡೆಯುತ್ತೆ. ಅದು ಕೂಡ ಸಿಂಪಲ್ ಆಗಲ್ಲ, ಅದ್ಧೂರಿಯಾಗಿ ನಡೆಯುತ್ತೆ. 1000 ಜನರ ಮುಂದೆ ತಾಳಿ ಇಲ್ದೆ ಮಗುವಿನ ಜೊತೆಗೆ ಆ ಸಭೆಯಲ್ಲಿ ನೀನು ಬರೋಕ್ ಸಾಧ್ಯವಾಗ್ದೆ. ನಿನ್ನ ಅಕ್ಕನ ಮದ್ವೆನ ಕೂಡ ನೋಡೋಕಾಗ್ದೆ ಮುದ್ರಕೊಂಡು ರೂಮ್ನೊಳಗಡೆ ಅಡಗಿ ಕುತ್ಕೋತೀಯ. ನಿನ್ನ ತಂದೆ ಈ ಮದ್ವೆಯಲ್ಲಿ ತಲೆ ತೋರಿಸ್ಲೇಬೇಕು. ಕರ್ಣನ ಕುಟುಂಬವು ಒಡೆದು ಹೋಗುತ್ತೆ. ಈ ಆನಂದ್ ಅಂದ್ಕೊಂಡಿದ್ದೆಲ್ಲವೂ ನಡೆಯುತ್ತೆ. ಇದನ್ನ ನಿನ್ನ ಅಣ್ಣನಿಗೆ ಹೇಳ್ತೀಯಾ ಅಂದ. ಆದ್ರೆ ಆರಾಧನಾ ಎದೆಗುಂದ್ಲಿಲ್ಲ. ನನ್ನ ಅಣ್ಣನಿಗೆ ನಿನ್ ಬಗ್ಗೆ ಹೇಳೋಕೆ ನಾನ್ ಸಿದ್ಧ ಇಲ್ಲ. ನಿನ್ನ ಬುದ್ಧಿಗೆ ಯಾವುದು ಸರಿಯಾಗಿ ನಡೆಯೋದಿಲ್ಲ. ನೀನ್ ಏನ್ ಬೇಕಾದ್ರೂ ಮಾಡು, ಆದ್ರೆ ನನ್ನ ಅಕ್ಕನ ಜೀವನವನ್ನ ಆ ಭಗವಂತ ಖಂಡಿತ ಕಾಪಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಮರ್ಯಾದೆಯಿಂದ ಹೊರಗಡೆ ಹೋಗ್ತೀಯಾ, ಇಲ್ಲ ಅಂದ್ರೆ ನನ್ ಜೊತೆಗೆ ಮಿಸ್ಬಿಹೇವ್ ಮಾಡ್ತಿದ್ಯಾ ಅಂತ ನನ್ನ ಅಣ್ಣನನ್ನ ಕರೀಲ ಅಂತ ಗರ್ಜಿಸಿದ್ಲು. ಸ್ವಲ್ಪ ನಕ್ಕ ಆನಂದ್, ಕುದ್ಕೆಲಿ ತಾಳಿ ಇಲ್ದೆ ಹೊಟ್ಟೆಲಿ ಮಗುವಿನ ಜೊತೆಗೆ, ಅದು ಕೈಕಾಲು ಊನವಾಗಿ ಹೀಗೆ ವೀಲ್ ಚೇರ್ನಲ್ಲಿ ಕೂತಿರೋ ನಿನಗೆ ಇಷ್ಟೊಂದು ಸೊಕ್ಕ ಅಂದವನು. ನಿನ್ನ ದೇಹವನ್ನ ನೋಡ್ಕೊ. ನೀನು ನನ್ ಜೊತೆಗೆ ಹಾಕಿದ ಸವಾಲ್ನಲ್ಲಿ ಗೆದ್ದು ನಿನ್ನ ಅಕ್ಕನ ಕೈ ಹಿಡಿದು ಇದೇ ಮನೆಗೆ ನಾನು ಅಳಿಯನಾಗಿ ಬರೋವಾಗ ನಿನ್ನ ಕೈಯಿಂದಲೇ ನಮ್ಗೆ ಆರತಿ ಮಾಡಿಸ್ತೀನಿ ಅಂತ ಎಚ್ಚರಿಸಿ ಹೊರಗಡೆ ಹೋದ. ಅವನ ಧ್ವನಿ ಕೇಳಿಸಿದಷ್ಟು ಹೊತ್ತು ಮಗುವಿನ ಒದ್ದಾಟ ನಿಲ್ಲಿಲ್ಲ. ಅವನು ಹೋದ ನಂತರ ತನ್ನ ಹೊಟ್ಟೆಯನ್ನು ಸವರ್ಕೊಂಡು, ಪಾಪು, ನೀನ್ ಚಿಂತೆ ಮಾಡಬೇಡ, ಆ ಪರದೇಶಿ ಏನೋ ಮಾತಾಡ್ತಾ ಹೋಗ್ತಿದ್ದಾನೆ, ನಿನಗೇನೂ ಆಗೋದಿಲ್ಲ, ಅಮ್ಮ ನಿನ್ನನ್ನು ನೋಡ್ಕೊಳ್ತೀನಿ, ಇನ್ನು ಯಾರಿಗಾಗಿಯೂ ಅಳೋದಿಲ್ಲ ಅಂದ್ಲು ದೃಢವಾಗಿ ಮೃದುವಾಗಿ. ಮಗುವಿನ ಒದ್ದಾಟ ನಿಂತು ಮೆಲ್ಲನೆ ಕದಲಿತ್ತು. ಇಷ್ಟು ದಿನಗಳ ಕಾಲ ಕಣ್ಣೀರಿನಲ್ಲಿದ್ದ ಆರಾಧನಾ ತುಟಿಗಳಲ್ಲಿ ಈಗ ಒಂದು ಸಣ್ಣ ನಗು ಮೂಡಿತು. ಅದು ಬಲಹೀನಳಾದ ಹೆಣ್ಣಿನ ನಗುವಲ್ಲ, ಒಬ್ಬ ತಾಯಿಯ ದೃಢವಾದ ನಗು. ಅದೇ ಸಮಯದಲ್ಲಿ ಭೂಮಿ ಪೂಜೆ ಅದ್ಭುತವಾಗಿ ಮುಗಿತು. ಆನಂದ್ ಕನಸಿನ ಮೊದಲ ಕಲ್ಲು ನಾಟಿದ ತೃಪ್ತಿ ಎಲ್ಲರ ಮುಖದಲ್ಲಿತ್ತು. ಅರ್ಜುನ್ ಎಲ್ಲರನ್ನ ಒಂದು ಪ್ರಸಿದ್ಧ ಹೋಟೆಲಿಗೆ ಕರ್ಕೊಂಡು ಹೋದ. ನಿಜವಾಗ್ಲೂ ಇವತ್ತು ತುಂಬಾ ಸಂತೋಷವಾಗ್ತಿದೆ. ಅರ್ಜುನ್ನ ಈ ಬೆಳವಣಿಗೆ ನನ್ನ ಕಣ್ಣು ಮುಂದೆ ನಡೀತಾ ಇರೋದನ್ನ ನೋಡುವಾಗ ಮನಸ್ಸಿಗೆ ಅಷ್ಟು ತೃಪ್ತಿ ಆಗ್ತಿದೆ ಅಂತ ವಾರಿಜ ಭಾವುಕರಾಗಿ ಹೇಳಿದ್ರು. ವೆಂಕಟ್ರಾಮ್ ಅವರ ಕೈಯನ್ನ ಮೆಲ್ಲಗೆ ಒತ್ತಿದ್ರು. ಎಲ್ಲವೂ ನಿನ್ನ ಹಿರಿಯ ಮಗನ ಪರಿಶ್ರಮ ವಾರಿಜ.
ಅರ್ಜುನ್ ಮುಂದೆ ನಿಂತು ಎಲ್ಲವನ್ನ ನೋಡ್ಕೊಂಡಿದ್ರಿಂದಲೇ ಇವತ್ತು ಇಷ್ಟು ಅಚ್ಚುಕಟ್ಟಾಗಿ ಪೂಜೆ ಮುಗ್ದಿದೆ ಅಂತ ವೆಂಕಟ್ರಾಮ್ ಹೊಗಳಿದಾಗ ಅರ್ಜುನ್ ನಕ್ಕ. ಅರ್ಜುನ್ನ ಕಣ್ಣುಗಳು ಪದೇ ಪದೇ ತನ್ನ ಪಕ್ಕದಲ್ಲಿ ಕೂತಿದ್ದ ಸೀತಾಳನ್ನೇ ಗಮನಿಸ್ತಿದ್ವು. ಏನಾಯ್ತು ಅಣ್ಣ, ಇನ್ನೂ ಯಾವುದೋ ಯೋಚನೆಯಲ್ಲೇ ಇದ್ದೀರಾ ಅಂತ ಅನಂತ್ ಕೇಳಿದಾಗ ಅರ್ಜುನ್ ನಗ್ತಲೆ, ಇಲ್ಲ ಕಣೋ, 1 ವರ್ಷದಲ್ಲಿ ಈ ಪ್ರಾಜೆಕ್ಟ್ ಮುಗಿಬೇಕು. ಆಮೇಲೆ ನಿನ್ನ ಕಂಪ್ನಿ ಈ ಏರಿಯಾದಲ್ಲೇ ಬೆಸ್ಟ್ ಕಂಪ್ನಿ ಆಗಬೇಕು, ಅದನ್ನೇ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂದ. ಆಗ ಗೀತಾ ಮಧ್ಯ ಪ್ರವೇಶಿಸಿ, ಅದೆಲ್ಲ ಆಮೇಲೆ ನೋಡ್ಕೋಬಹುದು ಭಾವ, ಇವತ್ತು ಎಲ್ಲರೂ ನೆಮ್ಮದಿಯಾಗಿ ಊಟ ಮಾಡೋಣ. ಸೀತಾ, ನೀನ್ಯಾಕೆ ಸುಮ್ಮನಿದ್ಯಾ, ನಿನಗಿಷ್ಟವಾದ ಆ ಸ್ಪೆಷಲ್ ಡಿಶ್ ಇಲ್ಲಿದೆ ಅಂತ ಆಹಾರಗಳನ್ನು ಬಡಿಸಿದ್ಲು. ಊಟ ಮುಗಿದ ನಂತರ ಸೀತಾ ಮೆಲ್ಲನೆ ಅರ್ಜುನ ಕಿವಿ ಹತ್ರ ಬಾಗಿ, ತುಂಬ ಥ್ಯಾಂಕ್ಸ್, ಇವತ್ತು ನೀವು ಮಾಡಿದ್ದು ನನಗೆ ಹೆಮ್ಮೆ ಅನ್ನಿಸ್ತಿದೆ ಅಂತ ಪಿಸುಗುಟ್ಲು. ಅರ್ಜುನ್ ಅವಳ ಕೈಯನ್ನ ಟೇಬಲ್ ಅಡಿಯಲ್ಲಿ ಮೆಲ್ಲನೆ ಹಿಡ್ಕೊಂಡ. ಮನೆಗೆ ಬಂದ ತಕ್ಷಣ ಅರ್ಜುನ್, ಗೀತಾ, ವೆಂಕಟ್ರಾಮ್, ವಾರಿಜ 4 ಊರಿಗೆ ಹೊರಟ್ರು. ಓಕೆ ಅರ್ಜುನ್, ನಾ ಹೋಗಿ ಬರ್ತೀವಿ. ಇನ್ಮೇಲೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಬರಬಾರ್ದು, ನೀವಿಬ್ರು ಸಂತೋಷವಾಗಿರ್ಬೇಕು ಅಂತ ವೆಂಕಟ್ರಾಮ್ ಹೇಳಿದಾಗ, ಸರಿಯಪ್ಪ ಅಂದ ಅರ್ಜುನ್. ಸರಿಯಮ್ಮ ಸೀತಾ, ಚೆನ್ನಾಗಿ ಕಾಲೇಜಿಗೆ ಹೋಗ್ಬಾ, ಬೇರೆ ಯಾವುದನ್ನು ಯೋಚಿಸಿ ಆರೋಗ್ಯ ಕೆಡಿಸ್ಕೋಬೇಡ, ಓಕೆನಾ ಅಂತ ವಾರಿಜ ಹೇಳಿದಾಗ, ಸರಿಯತ್ತೆ ಅಂದ್ಲು ಸೀತಾ. ಗೀತಾ ಅವಳ ಕೈಗಳನ್ನು ಹಿಡಿದು, ಸೀತಾ, ನನಗೆ ಏನು ಹೇಳಬೇಕು ಅಂತಲೇ ತಿಳಿತಿಲ್ಲ, ಆದರೆ ನಡಿಬಾರದೆಲ್ಲವೂ ನಡೆದು ಹೋಗಿದೆ. ಇವತ್ತು ಆ ಸಮಸ್ಯೆ ಮುಗ್ದಿದೆ, ಇನ್ಮೇಲೆ ಆ ಹುಡುಗಿ ನಿಮ್ಮ ಜೀವನದಲ್ಲಿ ಬರೋದಿಲ್ಲ. ಇವತ್ತಿಬ್ರು ನೆಮ್ಮದಿಯಾಗಿರಿ, ಸರಿನಾ ಅಂದಾಗ, ಸರಿ ಅಕ್ಕ ಅಂದ್ಲು ಸೀತಾ. ಅಣ್ಣ, ಬಿಲ್ಡಿಂಗ್ ಕೆಲಸ ನೋಡೋಕೆ ನೀವು ಇರೋದ್ರಿಂದ ನಾವಿರಬೇಕಾಗಿರೋ ಅವಶ್ಯಕತೆ ಇಲ್ಲ. ನೀವೆಲ್ಲವನ್ನ ನೋಡಿಕೊಂಡು ಚೆನ್ನಾಗಿ ಮಾಡಿ, ನಾನು ಅಲ್ಲಿವರೆಗೆ ಅಪ್ಪನ ಬಿಸ್ನೆಸ್ಗೆ ಸಹಾಯ ಮಾಡ್ತೀನಿ ಅಂತ ಅನಂತ್ ಅಂದಾಗ, ಓಕೆ ಕಣು ಅಂದ ಅರ್ಜುನ್. ಅವ್ರು ಹೋದ ನಂತರ ಅರ್ಜುನ್ ಮತ್ತೆ ಸೀತಾ ಮಾತ್ರ ಮನೆಯಲ್ಲಿ ಒಬ್ಬಂಟಿಯಾಗಿದ್ರು. ಅರ್ಜುನ್ ಮೆಲ್ಲನೆ ಅವಳ ಪಕ್ಕದಲ್ಲಿ ಕೂತು ಹೆಗಲ ಮೇಲೆ ಕೈ ಹಾಕ್ತ. ಅವನ ಕೈಯನ್ನ ತೆಗೆದುಬಿಟ್ಟವಳು, ನನಗೆ ಸ್ವಲ್ಪ ಓದೋಕಿದೆ ಅಂತ ಹೇಳಿ ಹೇಳೋಕೆ ಪ್ರಯತ್ನಿಸಿದಾಗ ಅವನು ಅವಳ ಮಣಿಕಟ್ಟನ್ನ ಹಿಡಿದು ಸುಮ್ಮನೆ ಎಳೆದಾಗ ಅವಳು ಅವನ ಎದೆಯ ಮೇಲೆ ಬಿದ್ಲು ಸೀತಾ. ತುಂಬಾ ದಿನಗಳ ನಂತರ ಇಬ್ರು ಈಗ ಸ್ವಲ್ಪ ಒಳ್ಳೆ ಮೂಡ್ನಲ್ಲಿದ್ದೀವಿ. ನೀನು ಯಾಕೆ ಓದೋಕಿದೆ ಅಂತ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ ಅಂತ ಅರ್ಜುನ್ ಕೇಳಿದಾಗ, ನೋಡಿ, ನನಗೇನು ಹೇಳಬೇಕು ಅಂತಲೇ ತಿಳಿದಿಲ್ಲ, ಆದರೆ ಇಷ್ಟ ಇಲ್ಲದೆ ನಿಮ್ಮ ಜೊತೆಗಿರೋದು ನನಗೆ ನರಕದಂತಿದೆ. ಅದರಲ್ಲಿ ಯಾವುದೇ ಸುಖ ಇಲ್ಲ, ನೋವು ಮಾತ್ರ ಉಳಿಯುತ್ತೆ. ಇನ್ಮೇಲೆ ನಿಮ್ಮಿಷ್ಟ ಅಂತ ಹೇಳಿ ಸುಮ್ಮನಾದ್ಲು ಸೀತಾ. ತಕ್ಷಣ ಅವಳನ್ನು ಬಿಟ್ಟವನು ಇಷ್ಟ ಇಲ್ಲದೆ ಮದುವೆ ಆದ ಹೆಂಡತಿ ಆದರೂ ಅವಳನ್ನು ಮುಟ್ಟೋದು ಅತ್ಯಾಚಾರಕ್ಕೆ ಸಮಾನ. ನಾನು ನಿನ್ನ ಜೊತೆಗೆ ಸಂತೋಷವಾಗಿ ಬದುಕಬೇಕು ಅಂತ ಆಸೆ ಪಡ್ತೀನಿ, ನಿನ್ನನ್ನು ಒತ್ತಾಯಿಸಿ ಅತ್ಯಾಚಾರ ಮಾಡಬೇಕು ಅಂದ್ಕೊಂಡಿಲ್ಲ. ಓಕೆ, ನಿನ್ನಿಂದ ಯಾವಾಗ ಪೂರ್ತಿಯಾಗಿ ನನ್ನನ್ನು ಒಪ್ಕೊಳ್ಳೋಕೆ ಸಾಧ್ಯವಾಗುತ್ತೋ ಆಗ ನಾವಿಬ್ರು ನಮ್ಮ ಲೈಫ್ ಎಂಜಾಯ್ ಮಾಡಬಹುದು. ಸೊ ಅಲ್ಲಿವರೆಗೆ ನಿನ್ನನ್ನು ಬಿಟ್ಟು ನಾನು ದೂರ ಇರ್ತೀನಿ, ನನಗೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ನಿನ್ನ ಬಳಿ ಒಂದು ಮಾತು ಹೇಳ್ತೀನಿ, ಪವಿತ್ರತೆ ಅನ್ನೋದು ದೇಹದಲ್ಲಿ ಮಾತ್ರ ಅಲ್ಲ, ಮನಸ್ಸಿನಲ್ಲೂ ಇರಬೇಕು. ನಾನು ದೇಹದಿಂದ ಕೆಟ್ಟು ಹೋಗಿರಬಹುದು, ಆದರೆ ಮನಸ್ಸಿನಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ನಾನು ನೆನಪಿಸ್ಕೊಂಡಿಲ್ಲ. ಒಂದು ದಿನ ನೀನು ನನ್ನನ್ನು ಖಂಡಿತ ಅರ್ಥ ಮಾಡ್ಕೊಳ್ತೀಯ, ಆಗ ಖಂಡಿತ ನೀನೇ ನನ್ನನ್ನು ಅಪ್ಕೊಂಡು ನನಗೆ ಮುತ್ತು ಕೊಡ್ತೀಯ, ಅದರಲ್ಲಿ ತಿಳಿಯುತ್ತೆ ನಿನ್ನ ಸಮ್ಮತಿ ಅಂದವನು. ಸರಿ, ಇವಾಗ ನೀನು ಹೋಗಿ ಓದ್ಕೋ, ನನಗೊಂದು ಮೀಟಿಂಗ್ ಇದೆ ಅಂತ ಹೇಳಿ ಲ್ಯಾಪ್ಟಾಪ್ನೊಂದಿಗೆ ರೂಮಿನೊಳಗಡೆಗೆ ಹೋದ ಅರ್ಜುನ್. ಕತೆ ಮುಂದುವರಿಯುತ್ತೆ.